ಅಯ್ಯಪ್ಪ ಅಂದ್ರೆ ದೇವ್ರ ಮಾಲೆ ಹಾಕದ್ಮೇಲೆ ಸ್ವಾಮಿ ಅಂತ ಯಾಕೆ ಕರಿಬೇಕು? ಆಮೇಲೆ ಬಂದು ಹೇಳ್ತೀನಿ. ಊದೋರ್ಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ, ಇಲ್ಲೇ ಕೂತೀರಿ. ಅಯ್ಯಪ್ಪನ ಬಗ್ಗೆ ತಿಳ್ಕೊಳಕ್ ಅಷ್ಟಿಷ್ಟನಾ ನಿಮ್ಗೆ? ಹಾ ನೀವ್ ಹೇಳ್ತೀರಾ? ಗೊತ್ತಿರಷ್ಟು ಹೇಳ್ತೀನಿ. ಹಂಗಾದ್ರೆ ಅಯ್ಯಪ್ಪ ದೇವ್ರ? ಅಯ್ಯಪ್ಪ ದೇವ್ರಲ್ಲ, ದೇವ್ರನ್ನ ಹೆಂಗ್ ಸೇರ್ಬೇಕು ಅಂತ ಹೇಳ್ಕೊಡೋ ಒಬ್ಬ ಮಹಾಗುರು. ದೇವ್ರಲ್ಲ ಅಂತ ಹೆಂಗ್ ಹೇಳ್ತೀರಾ? ಈ ಜಗತ್ತಲ್ಲಿರೋ ಪ್ರತಿಯೊಂದು ದೇವ್ರುನು ಒಳ್ಳೇದಾಗ್ಲಿ ಅಂತ ಹಿಂಗ್ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆದ್ರೆ ಅಯ್ಯಪ್ಪ ಮಾತ್ರ ಒಬ್ಬ ಮನುಷ್ಯ ಹೆಂಗ್ ದೇವ್ರಾಗ್ಬೋದು ಅಂತ ಚಿನ್ಮುದ್ರೆ ಇಟ್ಟಿ ತೋರಿಸ್ತಾರೆ. ಚಿನ್ಮುದ್ರೆ ಅಂದ್ರೆ? ಇದು ಪರಮಾತ್ಮ, ಇದು ಮನುಷ್ಯ. ಮನುಷ್ಯ ನಾನು, ನಂದು, ನನ್ನಿಂದ ಅಂತ ಯಾವಾಗ್ಲೂ ಇದ್ರ ಜೊತೆ ಅಂಟ್ಕೊಂಡಿರ್ತಾನೆ. ಈ ಮೂರನ್ನ ಬಿಟ್ಟು ಯಾವಾಗ ಬರ್ತಾನೆ ಪರಮಾತ್ಮ ತಾನಾಗಿಯೇ ಬಂದು ನಮ್ ಜೊತೆ ಸೇರ್ತಾನೆ ಅನ್ನುವ ಅರ್ಥ. ಓ, ಮಾಲೆ ಹಾಕದ್ಮೇಲೆ ಸ್ವಾಮಿ ಅಂತ ಯಾಕೆ ಕರೀತಾರೆ? ಈ ಮನುಷ್ಯರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಅವ್ರು ಇಷ್ಟಪಟ್ಟಿರೋ ಹೆಸರನ್ನ ಇಟ್ಟಿ ಕೂಗ್ತಾ ಇರ್ತಾರೆ. ಅದರಿಂದ ನಾವೆಲ್ಲರೂ ಬೇರೆ ಬೇರೆ ಅನ್ನೋ ಭಾವನೆ ಸೃಷ್ಟಿಯಾಗುತ್ತೆ. ಎಲ್ಲ ಆತ್ಮವು ಒಂದೇ ಅಂತ ತಿಳಿಸೋದಕ್ಕೆ ಪ್ರತಿಯೊಂದು ಜೀವಕ್ಕೂ ಸ್ವಾಮಿ ಅಂತ ಕರೀತಾರೆ. 18 ಮೆಟ್ಲೆ ಯಾಕೆ ಇಕ್ಕಿದ್ದಾರೆ, 20 ಮೆಟ್ಲೆ ಯಾಕೆ ಇಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ ಮನ್ಸಲ್ಲಿ ಅನ್ಕೊಂಡಿದ್ ನಿಮ್ಗೆ ಗೊತ್ತಾಯ್ತು? ಹೋಗ್ಲಿ, 18 ಮೆಟ್ಲು ಯಾಕೆ ಇಕ್ಕಿದ್ರು? 20 ಮೆಟ್ಲು ಇಕ್ಬೋದಿತ್ತಾನೆ. 18 ಮೆಟ್ಲಂದ್ರೆ ಮನುಷ್ಯನ ಪ್ರಮುಖವಾಗಿರೋ 18 ತತ್ವಗಳು ಅಂತ ಅರ್ಥ. ಮೊದಲನೇ 6 ಮೆಟ್ಲು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳನ್ನ ಸೂಚಿಸುತ್ತೆ. ಮುಂದಿನ 8 ಮೆಟ್ಲು ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ, ಮಾತು, ಕೈ, ಕಾಲುಗಳನ್ನ ಸೂಚಿಸುತ್ತೆ. ಕೊನೆ 4 ಮೆಟ್ಲು ಮನಸ್ಸು, ಬುದ್ಧಿ,